ಈ ಮನೆಗೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಮ್ಮ. ಒಳ್ಳೇದಾಗ್ಲಪ್ಪ. ಚೆಲ್ವಿ, ನನ್ ಮಗ ತುಂಬಾ ಮುಗ್ಧ. ಕೆಟ್ಟದ್ ಏನು ಅಂತಾನೆ ಗೊತ್ತಿಲ್ಲದೆ ಇರೋನು. ಇಷ್ಟು ದಿನ ಅವನನ್ನ ಹೇಗೋ ನೋಡ್ಕೊಂಡಿದ್ದೀವಿ. ಮುಂದೆ ಅವನ ಜೀವನ ಹೇಗೋ ಏನು ಅಂತ ಚಿಂತೆ ಆಗಿತ್ತು. ಆ ದೇವರು ಸರಿಯಾದ ಸಮಯದಲ್ಲಿ ನಿನ್ನನ್ನ ಅವನ ಹೆಂಡತಿಯಾಗಿ ಕಳಿಸಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಿದೆಯಮ್ಮ. ಚಲ್ವಿ, ನಮ್ಮ ವೆಂಕಿ ಮಗುನಂತ ಮನಸ್ಸಮ್ಮ. ಅವನ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿಲ್ಲದೆ ಇರ್ಬೋದು, ಆದರೆ ಏನು ಮಾಡ್ತಾನೋ ಅದನ್ನು ಶ್ರದ್ಧೆಯಿಂದ ಮಾಡ್ತಾನೆ. ಅವನು ಒಳ್ಳೆತನಕ್ಕೆ ಆ ಭಗವಂತ ನಿನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಅನಿಸುತ್ತೆ. ಇನ್ಮೇಲೆ ಅವನ ಜೋಪಾನ ಮಾಡೋದು ನಿನ್ನ ಜವಾಬ್ದಾರಿ ಅಮ್ಮ. ಸರಿ ಮಾವ. ಬೇಡ 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 ಬೇಡ, ಪರವಾಗಿಲ್ಲ. ನಾನು ಆಶೀರ್ವಾದ ಮಾಡೋಷ್ಟು ದೊಡ್ಡವಳು ಅಲ್ಲ, ಒಳ್ಳೆಯವಳು ಅಲ್ಲ. ಏನೋ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ಯಾ, ಅವಳನ್ನ ಚೆನ್ನಾಗಿ ನೋಡ್ಕೊ. ನೀವಿಬ್ರು ಚೆನ್ನಾಗಿದ್ರೆ ಯಾರು ಖುಷಿಯಾಗಿರ್ತಾರೋ ಬಿಡ್ತಾರೋ. ನಮ್ಮಪ್ಪ ಅಮ್ಮ ಅಂತೂ ತುಂಬಾ ಖುಷಿ ಪಡ್ತಾರೆ. ಆಯ್ತಾ? ಬೇಡ, ನನಗೆ ನಮಸ್ಕಾರ ಮಾಡಬೇಡಿ. ನಾನಿನ್ನೂ ಚಿಕ್ಕವಳು. ವೀಣಾ, ಮೊದಲು ಈ ವಿಷಯನ ಬೇಬಿಗೆ ಹೇಳಬೇಕು. ಎಲ್ಲರ ಮುಂದೆ ನನಗೆ ಅವಮಾನ ಮಾಡ್ತಾರ. ಅಣ್ಣ, ನೀವಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ಅದಕ್ಕೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ. ಬೇಡ. ಹ್ಯಾಪಿ ಮ್ಯಾರಿಡ್ ಲೈಫ್. ಅಮ್ಮ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಯಾಕೆ? ಹೊಸದಾಗಿ ಮದುವೆ ಮಾಡ್ಕೊಂಡ್ ಬಂದಿದ್ದಾರೆ, ಏನಾದರೂ ಸ್ವೀಟ್ ಮಾಡ್ತೀನಿ, ತಿನ್ಕೊಂಡು ಹೋಗೋ. ಅದ್ಗೆ ನಾನು ಸ್ವೀಟ್ ತಿಂತ ಕುತ್ಕೊಂಡ್ರೆ ಅಲ್ಲಿ ನನ್ನ ಗಂಡ ಮಕ್ಳನ್ನ ಯಾರು ನೋಡ್ಕೊಳ್ತಾರ ಹೇಳಿ? ಓಹೋ, ಇವಳೆ ಅವ್ರನ್ನ ನೋಡ್ಕೊಳ್ಳಂಗ ಆಡ್ತಾಳೆ. ಅಜ್ಜಿ, ನಾನ್ ನೋಡ್ಕೊಳ್ದೆ ಅಲ್ಲಿರೋರ್ನ ಇನ್ಯಾರು ನೋಡ್ಕೊಳ್ತಾರೆ ಹೇಳು? ಹೊಸದಾಗಿ ಮದ್ವೆ ಆಗಿ ಬಂದಿದ್ದಾರೆ. ನಾನು ಇವತ್ತೇನು ಮಾತಾಡಲ್ಲ.
ಇನ್ನೊಂದಿನ ಫ್ರೀಯಾಗಿ ಬರ್ತೀನಿ, ಅವಾಗ ಮಾತಾಡ್ತೀನಿ. ಅಮ್ಮ ಬರ್ತೀನಿ. ಹುಷಾರು ಮಂಗಳ. ಫೋನ್ ಮಾಡು. ಚಿನ್ನುಮರಿ, ಹೀಗೆ ನಿಮ್ಮ ಮಡ್ಲಲ್ಲಿ ಮಲಗಿದ್ರೆ ನನಗೆ ಹೊರಗಿನ ಪ್ರಪಂಚನೇ ಮರ್ತು ಹೋಗುತ್ತೆ. ಜೀವನ ಪೂರ್ತಿ ಹೀಗೆ ಇರಬೇಕು ಅನ್ಸುತ್ತೆ. ನನಗೂ ಹೋಗೇ ಅನ್ಸುತ್ತೆ. ಆದ್ರೆ ಏನು ಮಾಡೋದು, ಕೆಲಸ ಮಾಡದೆ ಇರೋಕ್ಕಾಗಲ್ವಲ್ಲ. ಹೌದಾ? ಹಾಗಾದರೆ ನೀವು ಒಂದು ಮಾತು ಹೇಳಿ ಸಾಕು. ಈಗಿಂದೀಗಲೇ ಆಫೀಸ್ ಕ್ಲೋಸ್ ಮಾಡಿ ಆಸ್ತಿನೆಲ್ಲ ಮಾರಿ ನಾವಿಬ್ಬರೇ ಯಾರಿಗೂ ಗೊತ್ತಾಗದೆ ಇರೋ ಒಂದು ಜಾಗಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡೋಣ. ಏನಂತೀರಿ? ಅದೇ ಮತ್ತೆ, ಎಲ್ಲರಿಂದ ದೂರ ಆಗಿ ಹಾಗೆಲ್ಲ ಇರಬಾರ್ದು. ನನಗಂತೂ ಹಾಗೆಲ್ಲ ಇರೋಕ್ಕಾಗಲ್ಲಪ್ಪ. ಜನಗಳ ಮಧ್ಯೆನೇ ಇದ್ದು ನಮ್ಮ ಖುಷಿನ ನಾವು ಕಂಡ್ಕೋಬೇಕು, ಗೊತ್ತಾಯ್ತಾ? ಅದೇ ಜೀವನ. ಅಕ್ಕ ಕಾಲ್ ಮಾಡ್ತಾಳೆ. ಒಂದೇ ನಿಮಿಷ. ಯಾವಾಗಲೂ ಹೀಗೇನೆ, ನಾವಿಬ್ಬರು ಸಂತೋಷವಾಗಿರೋವಾಗ್ಲೇ ಇವ್ರ ಮನೆಯವ್ರು ಫೋನ್ ಮಾಡಿ ತೊಂದರೆ ಕೊಡ್ತಾರೆ, ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಹೆಂಗೆ ಅವ್ರನ್ನೆಲ್ಲ ಅವಾಯ್ಡ್ ಮಾಡೋದು ಅಂತ ಗೊತ್ತೇ ಆಗ್ತಿಲ್ವಲ್ಲ. ಹಲೋ ಅಕ್ಕ, ಏನೇ ನನಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಏನು ಸಮಾಚಾರ? ಜಾನು, ನಿನಗೊಂದು ಗುಡ್ ನ್ಯೂಸು. ಏನೇ ಅದು? ಅದು ನಮ್ಮ ವೆಂಕಿ ಅಣ್ಣನಿಗೆ ಮದುವೆ ಆಯಿತು ಕಣೆ. ಹಾಂ? ಏನಕ್ಕ ನೀನು ತಮಾಷೆ ಮಾಡಬೇಡ. ಏನು ಅಂತ ಕರೆಕ್ಟಾಗಿ ಹೇಳೋ. ಹೌದು ಜಾನು, ಇಂಥ ವಿಷಯದಲ್ಲಿ ಸುಳ್ಳು ಹೇಳೋಕ್ಕಾಗತ್ತಾ? ಯಾರನೇ ಅಕ್ಕ? ಅದೇ ಚೆಲುವಿ ಅಂತ, ಹೂ ಮಾರೋರು. ಅಯ್ಯೋ, ಇವನ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಮದುವೆನ ಆಗ್ಬಿಟ್ನಾ? ಇವನು ಇಷ್ಟೊಂದು ಫಾಸ್ಟ್ ಇದ್ದಾನೆ ಅಂತ ಗೊತ್ತಿರಲಿಲ್ಲ. ಅಣ್ಣ ಮದುವೆ ಆಗಿ ಬಂದಿದ್ದಕ್ಕೆ ಮನೇಲಿ ಏನಂದ್ರೆ? ಏನು ಹೇಳಲಿ ಜಾನು, ಸಂತೋಷ್ ಅಣ್ಣ ಮಂಗಳ ಅಕ್ಕ ಏನೇನೋ ಮಾತಾಡ್ಬಿಟ್ರು. ಅವ್ರ ಬಾಯಿ ಮುಚ್ಚಿಸಿ ಅಪ್ಪ ಅಮ್ಮನೇ ಮನೆ ತುಂಬಿಸ್ಕೊಂಡ್ರು. ನನಗಂತೂ ಅವರಿಬ್ಬರನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಕಣೆ. ಅಲ್ಲ, ನನಗೆ ಒಂದು ಮಾತು ಹೇಳಿದೆ ಮದುವೆ ಆಗಿ ಬಂದಿದ್ದಾನೆ ಅಲ್ವಾ? ನನ್ನ ಕೈಗೆ ಸಿಗಲಿ, ವಿಚಾರಿಸ್ತೀನಿ. ಪಾಪ ಕಣೆ ವೆಂಕಿ ಅಣ್ಣ, ಅವನು ಯಾರಿಗೂ ಹೇಳದೆ ಮದುವೆ ಆಗಿರೋ ನೋವು ಅವನಿಗೂ ಇದೆ. ಆದರೆ ಚೆಲ್ವಿ ಅವರು ಏನೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು ಅನ್ಸುತ್ತೆ. ಆ ಕ್ಷಣಕ್ಕೆ ಈ ನಿರ್ಧಾರ ಮಾಡಿ ತಾಳಿ ಕಟ್ಟಿ ಮನೆಗೆ ಕರ್ಕೊಂಬಂದ್ಬಿಟ್ಟ. ಸರಿ ಬಿಡು, ನಾನು ಆರಾಮಾಗಿ ಫೋನ್ ಮಾಡಿ ಮಾತಾಡ್ತೀನಿ. ಸರಿ ಜಾನು. ಅಪ್ಪ, ಅಂತೂ ನಮ್ಮ ವೆಂಕಿ ಅಣ್ಣ ಪ್ರೀತಿ ಹುಡುಗಿನೇ ಕೈ ಹಿಡಿದ್ಬಿಟ್ಟ. ರೀ ರೀ, ಅರೆ ಏನಾಯ್ತು ಚಿನ್ನಮರಿ? ಏನ್ ಗೊತ್ತಾ, ನಮ್ಮ ವೆಂಕಿ ಅಣ್ಣ ಮದ್ವೆ ಆಗೋದ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತಡ್ಕೊಳಕ್ಕೆ ಆಗ್ತಿಲ್ಲ. ಅದು ಅವ್ನ ಪ್ರೀತಿ ಹುಡುಗಿನೇ ಮದ್ವೆ ಆಗಿದ್ದಾನೆ. ಇವಾಗೆಲ್ಲ ಪ್ರೀತಿಯವ್ರನ್ನ ಮದ್ವೆ ಆಗೋ ಎಲ್ಲ ಅವಕಾಶ ಸಿಗುತ್ತೆ ಹೇಳಿ ಅಂತ ಅದೃಷ್ಟ ಮಾಡಿದಾನೆ ನಮ್ಮ ಅಣ್ಣ. ಬಂದೆ ಇರಿ, ನಿಮಿಷ ಬಂದೆ. ವೆಂಕಿ ಮದುವೆ ಆಗ್ಬಿಟ್ನಾ? ನಂಗೆ ನಂಬಕ್ಕೆ ಆಗ್ತಿಲ್ವಲ್ಲ. ಅವನು ಮದುವೆ ಆದರೆ ಹುಡುಗಿ ಖುಷಿ ಪಡ್ಬೇಕು. ಇಷ್ಟೊಂದು ಅರ್ಥನೇ ಆಗಲ್ಲ ನನಗೆ. ಭಯ ಹೋಗಿತ್ತು. 18 ರೂಪಾಯಿ ಕಣೋ. ಹೋದ್ರೆ ಹೋಗ್ಲಿ ಬಿಡ. ನೀನು ಚಿಲ್ಲರೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನು ನೋಟ್ ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಏನು ಹೇಳ್ತಾ ಇದೆಯಾ? ಅಲ್ಲ ಕಣ, ಇರೋ ಪ್ರಾಬ್ಲಮ್ಮೇ ಸಾಕಾಗಲ್ಲ ಅಂತ ಅವನು ಇನ್ನೊಂದು ಯಾವುದೋ ಪ್ರಾಬ್ಲಮ್ ತೊಗೊಂಬಂದಿದ್ದಾನೆ. ಆ ಬೆಂಕಿ ಹೋಗ್ಲಿ ಬಿಡೋ, ಅವನಿಗೂ ವಯಸ್ಸಾಗ್ತಿದೆ.
ಹೇಗೋ ಒಂದು ಜೋಡಿ ಅಂತ ಜೀವನ ಮಾಡ್ಕೊಳ್ಳಿ ಬಿಡು. ಅದಕ್ಕೆ ಅಲ್ವಾ ನೀನು ಸರಿಯಾದ ಟೈಮ್ಗೆ ಸರಿಯಾದ ಮನೆ ಹುಡುಗಿನ ಪಟಾಯಿಸ್ಕೊಂಬಂದಿರೋದು. ಬ್ರೋ, ಕೊನೆಗೂ ನನ್ನ ಬುಡಕ್ಕೆ ಬಂದಿಯಲ್ಲ. ನೋಡೋ, ಮನೆಯಲ್ಲಿ ದುಡ್ಡು ತಿನ್ನೋರಕ್ಕಿಂತ ಕೂತು ತಿನ್ನೋರು ಜಾಸ್ತಿ ಇದ್ದರೆ ತುಂಬ ಕಷ್ಟ ಆಗುತ್ತೆ ಕಣ. ಅಪ್ಪನ ಕೆಲಸ ಬೇರೆ ಹೋಗಿದೆ. ಅಮ್ಮ ತಿಂಗಳ ಲೆಕ್ಕ ಕೇಳ್ತಾಳಲ್ಲ, ಶೇರು, ಅವಾಗ ಗೊತ್ತಾಗುತ್ತೆ. ಬೆಂಕಿನೂ ದುಡಿತಾ ಇದ್ದಾನೆ, ಅವರು ದುಡಿತಾ ಇದ್ದಾರೆ. ಅವರು ಶೇರ್ ಅವ್ರು ಕೊಟ್ಕೋತಾರೆ ಬಿಡು. ಅವರು ಕೊಡ್ತಾರಪ್ಪ, ಇವರು ತಗೋಬೇಕಲ್ಲ. ಇವರು ಸ್ವಾಭಿಮಾನ ಸೌದೋಗ್ಬಿಡುತ್ತೆ. ಅದು ನಿಜ. ನೋಡ, ಲೆಕ್ಕಾಚಾರ ಸುಮ್ಮನೆ ಅರ್ಥ ಆಗಲ್ಲ. ಸೋಪು, ಶಾಂಪು, ಕೊಬ್ಬರಿ ಎಣ್ಣೆ, ಸಕ್ಕರೆ, ಉಪ್ಪು, ಇದಕ್ಕೆಲ್ಲ ಎಷ್ಟು ಖರ್ಚಾಗತ್ತೆ ಗೊತ್ತಾ? ಮೊದಲು ಯಾವುದೋ ಹಾಫ್ ಟಿಕೆಟ್ ಅಂತ ಖುಷಿನ ಕರ್ಕೊಂಬಂದು, ಈಗ ಫುಲ್ ಟಿಕೆಟ್ ಅಂತ ಇವಳಿ ಅವಳನ್ನ ಕರ್ಕೊಂಬಂದು. ಹಿಂಗೆ ಆಗ್ಬಿಟ್ರೆ ನಮ್ಮನೆ ಧರ್ಮದ ಛತ್ರ ಆಗ್ಬಿಡುತ್ತೆ ಅಷ್ಟೇ. ಬ್ರೋ, ಎಲ್ಲರೂ ಒಪ್ಕೊಂಡಾಯ್ತಲ್ಲ, ಇವಾಗ ಏನು ಮಾಡೋಕ್ಕಾಗತ್ತೆ? ಏನು ಮಂಗಳ ಜಾನ್ವಿ ಬದಲು ಇವರಿಬ್ರು ಅಂತ ಅಂದ್ಕೊಂಡ್ರಾಯ್ತು ಅಷ್ಟೇ. ನಿನಗೇನಪ್ಪ, ಸಾವುಕಾರ ಮಾವ ಇದ್ದಾನಲ್ಲ, ಕೊಡ್ತಾನೆ. ಆ ವೆಂಕಿ ಮೇಲೆ ಸಿಟ್ಟಿಗೆ ಸಿಗರೇಟ್ ವೇಸ್ಟ್ ಮಾಡ್ಬಿಟ್ಟೆ. ಇನ್ನೊಂದು ಸತ್ಯ ಬೇಡ, ಲೇಟ್ ಆಯಿತು. ನಾನು ಬಂದೆ ನಡಿ. ರೀ, ತಗೊಳ್ಳಿ, ನಿಮಗೆ ಎಂತ ಪಾಯಸ ಮಾಡ್ಕೊಂಡು ಬಂದಿದ್ದೀನಿ. ಪಾಯಸನ? ನಾನು ಪಾಯಸ ಕೇಳಿರ್ಲಿಲ್ವಲ್ಲ. ನೀವು ಕೇಳಿರ್ಲಿಲ್ಲ. ನಮ್ಮ ಅಣ್ಣನ ಮದುವೆ ಆಗಿದ್ದ ಖುಷಿಗೆ ನಾನೇ ಮಾಡ್ಕೊಂಡು ಬಂದಿದ್ದೀನಿ. ಅವ್ನ ಮದುವೆ ಊಟ ಅಂತೂ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಸ್ವೀಟ್ ಆದರೂ ತಿನ್ನೋಣ ಅಂತ. ಬೇಡ, ಕೊಡಿ, ನಾನೇ ತಿನ್ನಿಸ್ತೀನಿ. ನಮ್ಮ ಬೆಂಕಿ ಅಣ್ಣ ಒಂಥರ ಮಗು ಥರ. ಅವನಿಗೆ ಮಾತಾಡೋಕ್ಕೆ ಬರಲ್ಲ, ಕಿವಿ ಕೇಳಿಸಲ್ಲ. ಜೀವನ ಹೇಗಿರುತ್ತೋ ಅಂತ ಅಪ್ಪ ಅಮ್ಮ ತುಂಬ ಯೋಚನೆ ಮಾಡ್ತಿದ್ರು. ಆದರೆ ಅವನು ಅದನ್ನೆಲ್ಲ ಮೀರಿ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ದುಡಿಯೋಕ್ಕೆ ಶುರು ಮಾಡ್ದ. ಈಗ ನೋಡಿ, ಮದುವೆನೂ ಆಗಿದ್ದಾನೆ. ಆ ಹುಡುಗಿ ನಂಗೆ ತುಂಬ ಚೆನ್ನಾಗಿ ಗೊತ್ತು ರೀ. ತುಂಬ ಒಳ್ಳೆಯವಳವಳು. ನಮ್ಮ ಅಣ್ಣನ ಜೀವನಕ್ಕೆ ದೇವತೆ ಥರ ಬಂದಿದ್ದಾಳೆ. ಅವರಿಬ್ರು ಜೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ನೀವು ಅವನ ಜೊತೆ ಒಂದು 2 ದಿನ ಇರಬೇಕು. ಆಗ ನಿಮಗೆ ಅವನ್ನ ಬಿಟ್ಟು ಬರೋಕ್ಕೆ ಮನ್ಸು ಬರಲ್ಲ, ಅಷ್ಟು ಹಚ್ಕೊಂಡ್ಬಿಡ್ತಾನೆ ಅವನು. ಇವತ್ತಿಗೇನೋ ನಿಮ್ಮ ಅಣ್ಣನ್ ಬಿಟ್ಟು ಎಲ್ಲೂ ಬರಲ್ಲ ಅನ್ಸುತ್ತಲ್ಲ. ಹೌದು, ಮತ್ತೆ ಅವರಿಬ್ರು ಪ್ರೀತಿ ಮಾಡಿ ಮದುವೆ ಆಗಿರೋದು ರೀ. ಅವ್ರ ಪ್ರೀತಿಗೆ ಬಾಯಿ ಕಿವಿ ಇಲ್ದಲೇ ಇರ್ಬೋದು, ಆದರೆ ಒಳ್ಳೆ ಮನ್ಸಿದೆ. ಮನ್ಸಿಂದ ಹುಟ್ಟಿರೋ ಪ್ರೀತಿನ ಆ ದೇವ್ರು ಕೂಡ ಬೇರೆ ಮಾಡಲ್ವಂತೆ. ಅವರಿಬ್ರನ್ನ ನೀವು ನೋಡಿ, ಆವಾಗಲೇ ನಾನು ಹೇಳಿದ ಸತ್ಯ ಅಂತ ನಿಮಗೂ ಗೊತ್ತಾಗತ್ತೆ. ನೀವು ತಗೊಳ್ಳಿ ಜಾನ್ವಿ ಅವರೇ. ಲಾಸ್ಟ್ ಸ್ಪೂನು ನೀವು ತಗೊಳ್ಳಿ. ಹಲೋ, ಸಿದ್ದುವರೆ, ನಮ್ಮ ಮದುವೆ ಹತ್ರ ಬರ್ತಾ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ರೆಕ್ಕೆ ಬಂದಂಗೆ ಆಗಿದೆ. ನಿನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮ ಫೋಟೋ ಕಳಿಸಿ ಅಂತ ಕೇಳ್ತಿದ್ರು. ನಾನು ಕಳಿಸ್ದೆ. ಅವ್ರ ಫೋಟೋ ನೋಡಿ ಎಷ್ಟು ಚೆನ್ನಾಗಿದ್ದೀರಾ ಅಂತ ಕಣ್ಣು ಹಾಕ್ಬಿಡದ. ನಾನಂತೂ ಅವ್ರೆಲ್ರಿಗೂ ಹೇಳಿದೆ, ನೀವು ಯಾರು ಮದುವೆಗೆ ಬರೋದು ಬೇಕಾಗಿಲ್ಲ ಅಂತ. ನಮ್ಮವ್ರನ್ನ ಎಲ್ಲಿ ಕಿಡ್ನ್ಯಾಪ್ ಮಾಡಿಬಿಟ್ರೆ ಅಂತ. ಈ ಹುಡುಗಿಗೂ ಪ್ರೀತಿ ಮಾಡ್ತವನಿ ಅಂತ ಆಸೆ ಹುಡ್ಸಿವ್ನಿ. ಅದಕ್ಕೆ ಪ್ರೀತಿ ಮಾಡ್ತಾ ಇರೋ ಹುಡುಗಿಗೆ ಹೇಳೋಕೆ ಭಯಪಡ್ತಾವನಿ. ಹಿಂಗಾಯ್ತಿದ್ದು. ತಾಳಿ ಕಟ್ಟೋಕಿದ್ದ ಧೈರ್ಯ ನಾನೇ ತಾಳಿ ಕಟ್ಟು ಅನ್ನೋತಿ ಹೇಳೋಕಿಲ್ವಲ್ಲ ಅಂತ ಹೇಳಿ ಆಗೋದ್ನ.
ಆಗಿಂದ ಮಾತಾಡ್ತಿದ್ದೆ, ನೀವೇನು ಹೇಳ್ತಿಲ್ವಲ್ಲ. ಏನೋ ಯೋಚನೆ ಮಾಡ್ತಿರೋ ಥರ ಇದ್ದೀರಾ. ಯಾಕೇನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಹಾಗಾದ್ರೆ ನಾನು ಇಷ್ಟೊತ್ತು ಏನಲ್ದೆ ಅಂತ ಹೇಳಿ. ನೀವೇನು ಮಾತಾಡಿದ್ರಿ ಅಂತ ನಂಗೆ ಕೇಳಿಸ್ಲಿಲ್ಲ, ಇನ್ನೊಂದ್ಸಲ ಹೇಳಿ. ಸರಿ, ಈ ಸಲ ಆದ್ರೂ ಕೇಳಿಸ್ಕೊಳ್ಳಿ. ಇಲ್ಲ, ಏನು ತೊಂದರೆ ಇಲ್ಲ. ಜೀವನ ಕಟ್ಕೊಳಕ್ಕೆ ಒಂದು ಜಾಗ ಸಿಕ್ಕಿರುವಾಗ ನಾನು ಯಾಕೆ ಬೇಡ ಅನ್ಲಿ? ನಮ್ಮನೇಲಾದ್ರೆ ನಾನು ನಮ್ಮವ್ವ ಇಬ್ಬರೇ ಇದ್ವಿ. ಈ ಮನೆಯಾಗೆ ಎಷ್ಟೊಂದು ಜನ ಅವ್ರೆ. ಮಂತ್ರಾಲಯದಂತ ಈ ಮನೆಗೆ ಮೂಲೆಯಲ್ಲಿ ಜಾಗ ಸಿಕ್ಕಿದ್ರು ಖುಷಿನೇ. ಅಯ್ಯೋ, ಹೊಸ್ದಾಗಿ ಮದುವೆ ಆಗಿ ಇವರು ಹಾಲಲ್ಲಿ ಮಲಗ್ತಿದಾರಲ್ಲ. ಅಲ್ಲ, ಯಾರಾದರೂ ಒಬ್ಬರು ರೂಮ್ ಬಿಟ್ಕೊಟ್ಟಿದ್ರೆ ಆಗ್ತಿರ್ಲಿಲ್ಲ. ನಾನು ಇದನ್ನ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಲಲಿತಾ, ವಿಶ್ವಗೆ ಏನಾಗಿತ್ತು ಅಂತ ನೀನು ಹರಕೆ ಕಟ್ಟಿದ್ದೆ? ಅದೇ ರೀ, ಅವನು ಕುಡಿತದಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ನಲ್ಲ, ಆ ಸಮಯದಲ್ಲಿ ಪರೀಕ್ಷೆನೂ ಬರೆದಿರಲಿಲ್ಲ. ಅದಕ್ಕೆ ಅವನು ಆ ದುಶ್ಚಟದಿಂದ ಹೊರಗಡೆ ಬರಲಿ, ಅವ್ನಿಗೆ ಒಳ್ಳೇದಾಗಲಿ ಅಂತ ನಮ್ಮ ಮನೆ ದೇವರೆಲ್ಲ ಹರಕೆ ಹೊತ್ಕೊಂಡಿದ್ದೆ. ಒಳ್ಳೇದಾಯ್ತು. ಆದಷ್ಟು ಬೇಗ ಅವನು ಕರ್ಕೊಂಡೋಗಿ ಹರಕೆ ತೀರಿಸ್ಕೊಂಡು ಬಾ. ಅವನಿಗೆ ಮದುವೆ ಮಾಡಿಬಿಡೋಣ. ಆಯಿತು ರೀ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅವರಿಬ್ಬರು ಮದುವೆ ವಿಷಯದಲ್ಲಿ ನಾವು ನಿರ್ಧಾರ ತಗೊಂಡ್ರೆ ಸಾಕಾ? ಮದುವೆ ಮಾಡಿಕೊಂಡು ಬಾಳಿ ಬದುಕೋರು ಅವರಲ್ವಾ? ಅವರನ್ನು ಒಂದು ಮಾತು ಕೇಳಿದರೆ ಚೆನ್ನಾಗಿರ್ತಿತ್ತು. ತನ್ನೂ ಅಭಿಪ್ರಾಯನೇನೋ ಕೇಳಿದ್ರಿ, ಆದರೆ ವಿಶ್ವನ ಅಭಿಪ್ರಾಯನ ನೀವಿನ್ನೂ ಕೇಳಿಲ್ಲ. ಅವನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾದರೆ ನಮಗೂ ಸ್ವಲ್ಪ ಸಮಾಧಾನ ಅಲ್ವಾ? ಲಲಿತಾ, ಅವನು ನನ್ನ ಮಗ ಕಣೆ. ನಾನು ಹಾಕಿದ ಗೆರೆ ದಾಟೋದಿಲ್ಲ. ಅವನು ತನ್ನ ಮದುವೆ ಆಗ್ತೇನೆ ಅನ್ನೋ ನಂಬಿಕೆ ನನಗೆ ಅಪಾರವಾಗಿದೆ. ಆದರೂ ಅವ್ರನ್ನೊಂದು ಮಾತು ಕೇಳಿ ಮುಂದುವರಿಯೋದು ಒಳ್ಳೇದಲ್ವಾ? ಈಗಿನ ಕಾಲದ ಮಕ್ಕಳು ಹೇಗೋ ಏನೋ. ಒಂದು ವೇಳೆ ಅವ್ನಿಗೆ ಇಷ್ಟು ಬೇಗ ಮದುವೆ ಇಷ್ಟ ಇಲ್ಲ ಅಂದರೆ ಏನು ಮಾಡ್ತೀರಾ? ಜೊತೆಗೆ ಡಿಗ್ರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆ ಕಾರಣದಿಂದ ಅವ್ನ ಮದುವೆ ಬೇಡ ಅಂತ ಹೇಳಿದ್ರೆ? ಮದುವೆ ಆದ್ಮೇಲೆ ಓದಿದ್ರೆ ಬೇಡ ಅಂತಾರೇನೆ. ಸರಿಯಾದ ವಯಸ್ಸಿಗೆ ಮದುವೆ ಮಾಡಿದ್ರೆ ಮಕ್ಕಳು ದಾರಿ ತಪ್ಪಲ್ಲ. ನಿಮ್ಮ ಯೋಚನೆ ಸರಿ ಇದೆ ರೀ, ಆದರೂ ಅವನ್ನ ಒಂದು ಮಾತು ಕೇಳದೆ ನೀವು ಮುಂದುವರಿಯೋದು ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನೀನು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ವಿಶ್ವನ ಮನಸ್ಸಲ್ಲಿ ಬೇರೇನೋ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದೇನಾರ ಇದ್ರೆ ನೇರವಾಗಿ ಹೇಳ್ಬಿಡು, ಮುಚ್ಚುಮರೆ ಮಾಡಬೇಡ. ಅಯ್ಯೋ, ಆ ಥರ ಏನೂ ಇಲ್ಲ ರೀ, ಸುಮ್ಮನೆ ಮಾತಿಗೆ ಹಾಗೆ ಹೇಳಿದೆ ಅಷ್ಟೇ.
ಲಲಿತಾ, ತನು ಬಂದಾಗಿಂದ ವಿಶ್ವನ ಗಮನಿಸಿದ್ಯಾ? ವಿಶ್ವ ಎಷ್ಟು ಲವಲವಿಕೆಯಿಂದ ಇದ್ದಾನೆ. ಈ ಕ್ಷಣ ಚೆನ್ನಾಗಿರ್ತಾರೆ, ಮರುಕ್ಷಣ ಕಿತ್ತಾಡ್ತಾರೆ. ತನು ವಿಶ್ವನಿಂದನೇ ಓಡಾಡ್ತಾ ಇರ್ತಾಳೆ. ಅಷ್ಟು ಪ್ರೀತಿ ಮಾಡೋ ಹುಡುಗಿನ ವಿಶ್ವ ಬೇಡ ಅಂತಾನೇನೆ. ಅವರಿಬ್ಬರು ಮದುವೆ ಆದರೆ ಖಂಡಿತ ಸುಖವಾಗಿರ್ತಾರೆ. ಎಲ್ಲ ಸರಿ ರೀ, ಆದರೂ ಸರಿ ಆಯಿತು. ನಿನ್ನ ಸಮಾಧಾನಕ್ಕೋಸ್ಕರ ವಿಶ್ವನ ಹತ್ರ ಮಾತಾಡ್ತೀನಿ.